ಗಡಿನಾಡು ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾಗಿ ನಾಡು ನುಡಿಯ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅಪ್ಪಟ ನೇರ ನುಡಿಯ ವ್ಯಕ್ತಿತ್ವದ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ಅವರ ಜನ್ಮದಿನವು ಈ ಬಾರಿ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸ್ಮರಣೀಯವಾಗಿ ನೆರವೇರಿತು. ಪಟ್ಟಣದ ಸದ್ದಾಂ ಡ್ಯಾನ್ಸ್ ಕ್ಲಾಸ್ನಲ್ಲಿ ನಡೆದ ಈ ಸಂಭ್ರಮವು ಕೇವಲ ಒಂದು ಹುಟ್ಟುಹಬ್ಬವಾಗಿರದೆ ಅದೊಂದು ಮೌಲ್ಯಗಳ ಸಮ್ಮಿಲನವಾಗಿತ್ತು. ಪುಟಾಣಿ ಮಕ್ಕಳು ಹಾಗೂ ಆತ್ಮೀಯ ಬಂಧು ಮಿತ್ರರು, ಸ್ನೇಹಿತರ ಸಮ್ಮುಖದಲ್ಲಿ ನಡೆದ ಈ ಹುಟ್ಟುಹಬ್ಬದ ಸಮಾರಂಭವು ನೆರೆದಿದ್ದವರ ಮನಸೂರೆಗೊಂಡಿತ್ತು. ಈ ಕಾರ್ಯಕ್ರಮದ ಅತ್ಯಂತ ಹೈಲೈಟ್ ಎಂದರೆ ಅಬ್ದುಲ್ ರಶೀದ್ ಅವರು ಕೇಕ್ ಕತ್ತರಿಸಿದ ತಕ್ಷಣ ಮೊದಲು ಹಿರಿಯರಾದ ಸದ್ದಾಂ ಅವರ ತಾಯಿಗೆ ತಿನ್ನಿಸಿ, ತಾಯಿಯ ಮೇಲಿನ ಅವರ ಅಪಾರ ಗೌರವ ಮತ್ತು ಕೃತಜ್ಞತಾ ಭಾವವು ಅವರು ಎಂತಹ ಉನ್ನತ ಸಂಸ್ಕಾರದ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಸದ್ದಾಂ ಅವರ ತಾಯಿಯ ಮುಖದಲ್ಲಿ ಅರಳಿದ ಮಂದಹಾಸವೇ ಈ ಹುಟ್ಟುಹಬ್ಬದ ಅತಿ ದೊಡ್ಡ ಬಹುಮಾನವಾಗಿತ್ತು. ಇದ್ದುದನ್ನು ಇದ್ದ ಹಾಗೆ ಕಡ್ಡಿ ತುಂಡಾಗುವಂತೆ ಹೇಳುವ ಅಬ್ದುಲ್ ರಶೀದ್ ಅವರ ನೇರ ಮತ್ತು ನಿಷ್ಠುರ ಸ್ವಭಾವವೇ ಅವರನ್ನು ಜನರ ಪಾಲಿನ ಅಚ್ಚುಮೆಚ್ಚಿನ ನಾಯಕನನ್ನಾಗಿ ಮಾಡಿದೆ. ಸತ್ಯದ ಹಾದಿಯಲ್ಲಿ ಸಾಗುವ ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಲ್ಲುವ ಅವರ ದೃಢ ನಿಶ್ಚಯ ನಿಜಕ್ಕೂ ತಾಲೂಕಿನ ಯುವಜನತೆಗೆ ಮಾದರಿ. ಈ ಸಂಭ್ರಮದ ಕ್ಷಣಗಳಲ್ಲಿ ರಾಘವಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಡಿ ಉಲ್ಲಾಸ್, ಕರ್ನಾಟಕ ಕಾವಲ್ಪಡೆಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಹಾಗೂ ರಾಜ್ಯ ಸಂಸ್ಥಾಪಕರಾದ ಮುನೀರ್ ಪಾಷಾ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಅಬ್ದುಲ್ ರಶೀದ್ ಅವರಿಗೆ ಪ್ರೀತಿಯ ಶುಭಾಶಯಗಳನ್ನು ಕೋರಿದರು. ಸರಳತೆ, ಸಂಸ್ಕಾರ ಮತ್ತು ಸಾಮಾಜಿಕ ಕಳಕಳಿಯ ಪ್ರತೀಕವಾಗಿರುವ ನಮ್ಮ ಅಬ್ದುಲ್ ರಶೀದ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಈ ಜನಪರ ಸೇವೆ ಹೀಗೆಯೇ ಮುಂದುವರಿಯಲಿ, ನೀವು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ ಎಂದು ನಾವು ನೀವೆಲ್ಲರೂ ಕೂಡ ಹಾರೈಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.